ಹಾಯ್ ಫ್ರೆಂಡ್ಸ್, ರೀಸೆಂಟಾಗಿ ನಿಮ್ಮ ಇನ್ಸ್ಟಾ ಫೀಡಲ್ಲಿ ಈ ವಿಡಿಯೋ ನೋಡಿರ್ತೀರ. ಒಬ್ಬಳು ವಯಸ್ಸಾಗಿರೋ ಹೆಣ್ಮಗಳ ಮೇಲೆ 4-5 ಜನ ಹಲ್ಲೆ ಮಾಡ್ತಾ ಇರ್ತಾರೆ. ಈ ಘಟನೆ ನಡೆದಿರೋದು ದ ಫೇಮಸ್ ಗೋಲ್ಡನ್ ಟೆಂಪಲ್ ಇನ್ ಅಮೃತ್ಸರ್, ಪಂಜಾಬ್ನಲ್ಲಿ. ಆ್ಯಕ್ಚುಲಾಗಿ ಅಲ್ಲಾಗಿದ್ದೇನಪ್ಪ ಅಂದರೆ, ಒಬ್ಬಳು ವಯಸ್ಸಾಗಿರೋ ಹೆಣ್ಣುಮಗಳು ಆ ಗೋಲ್ಡನ್ ಟೆಂಪಲ್ ಒಳಗೆ ಹೋಗುವಾಗ ತನ್ನ ಜೊತೆ ಒಂದು ಬೀಡಿ ತಗೊಂಡು ಹೋಗ್ತಾರೆ. ಆ ದೇವಸ್ಥಾನದ ಆಡಳಿತ ಮಂಡಳಿ ಹೇಳೋ ಪ್ರಕಾರ ಆ ಹೆಂಗಸು ಆ ದೇವಸ್ಥಾನದ ಒಳಗಡೆ ಬೀಡಿ ಸೇದ್ತಾ ಇರ್ತಾರೆ. ಇದನ್ನೇ ನೆಪ ಮಾಡಿಕೊಂಡು ಆ ವಯಸ್ಸಾಗಿರೋ ಹೆಣ್ಮಗಳ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡ್ತಾರೆ. अपने सारे शरीर में खोलो तो कहाँ लगाई आपने? तो मेरे नहीं है, कहीं नहीं देख लीजिए, कहीं नहीं। तुम देखना, मैं नहीं देखना। नहीं नहीं, हमको नहीं है, एक ही चीज एक नहीं लाए। तुम्हारे पास तुम्हारे पास मैं नहीं सच्चे बात आदमी की कुंडा बड़ी पड़ी थी, गलती नहीं की। ठीक है बेटी, एक ही थी। ये पुराने जमाने की मेरी माँ है, हम लोग आतंकवादी नहीं है, बताया नहीं कि तो क्या कहती हैं आतंकवादी करके थोड़ा आपको बड़ा पकड़ा है। आतंकवादी खान क्या जाना है? मैंने गलती कर दी है, मैं इसका माफी मांगती हूँ। ನೋಡಿದ್ರಲ್ಲ ಆ ಹೆಣ್ಣುಮಗಳ ಮೇಲೆ ಯಾವ ರೀತಿ ಹಲ್ಲೆ ಮಾಡ್ತಿದ್ದಾರೆ ಅಂತ. ಹಾಗೂ ಅವರ ಮಕ್ಕಳು ಕೂಡ ರಿಕ್ವೆಸ್ಟ್ ಮಾಡ್ಕೊತಾರೆ, ನಮ್ಮಿಂದ ತಪ್ಪಾಗಿದೆ, ನಾವು ಯಾವುದೇ ಟೆರರಿಸ್ಟ್ ಅಲ್ಲ, ಪ್ಲೀಸ್ ಬಿಟ್ಬಿಡಿ ನಮ್ಮನ್ನು ಅಂತ. ಆದರೂ ಅವರು ಕೇಳೋದೇ ಇಲ್ಲ. ಹೌದು, ಅವ್ರು ತಪ್ಪು ಮಾಡಿದರು, ಆದರೆ ಈ ರೀತಿ ಶಿಕ್ಷೆ ಕೊಡೋದು ಯಾವ ರೀತಿ ಸರಿ? ಇಂಗ್ಲೀಷ್ನಲ್ಲೊಂದು ಕೋಟ್ ಇದೆ, ಬಿ ಹ್ಯೂಮನ್ ಬಿಫೋರ್ ಬೀಯಿಂಗ್ ಎ ರಿಲಿಜಿಯನ್ ಅಂತ. ಮನುಷ್ಯರು ತಪ್ಪು ಮಾಡೋದು ಸಹಜ, ಆದರೆ ಅದನ್ನು ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಕೊಡಬೇಕಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.